ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನಂತೂ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಿದ್ದೀನಿ ವೆಯ್ಟ್ ಲಾಸ್ಗೋಸ್ಕರ. ಹಾಗೆ ಇಲ್ಲಿ ಎಲ್ರಿಗೂ ಗೊತ್ತಿರೋ ಥರನೇ ABC ಜ್ಯೂಸ್ ಅಂತ ಹೇಳ್ತಾರೆ. ಹಾಗಾಗಿ ಎ ಫಾರ್ ಆಪಲ್ ಇಲ್ಲ, ಇಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್, ಬೀಟ್ರೋಟ್ ಹಾಗೂ ಶುಂಠಿ, ಕರಿಬೇವಿನ ಸೊಪ್ಪನ್ನ ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಅದನ್ನು ಪ್ಯೂರಿ ಥರ ಮಾಡಿ ಅದನ್ನು ಶೋಧಿಸ್ಕೊಂಡು ಐಸ್ ಕ್ಯೂಬ್ನ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊತಿದ್ದೀನಿ. ಡೈಲಿ ಫ್ರೆಶ್ಶಾಗಿ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗೋಲ್ಲ, ಹಾಗಾಗಿ ನಾನು ಈ ಥರ ಕ್ಯೂಬ್ಸ್ನ ಮಾಡ್ಕೊತಿದ್ದೀನಿ. ಸ್ವಲ್ಪನೇ ಮಾಡ್ಕೊತಿದ್ದೀನಿ, ಏಕೆಂದರೆ ಫಸ್ಟ್ ಟೈಮ್ ಮಾಡ್ಕೊತಿರೋದ್ರಿಂದ ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋದು ಸ್ವಲ್ಪನೇ ಅಂತ ಹೇಳಿ ನಾನಿಲ್ಲಿ ಒಂದು 4-5 ಡೇಸ್ಗೆ ಆಗೋಷ್ಟು ಮಾತ್ರ ಮಾಡಿಟ್ಕೊತಿದ್ದೀನಿ. ಸೊ ಈ ಶೋಧಿಸಿದ್ದು ಪ್ಯೂರಿ ಇದು ಏನಿರುತ್ತೆ ಅದನ್ನು ಕೂಡ ವೇಸ್ಟ್ ಮಾಡ್ದೇನೆ ಚಪಾತಿ ಮಾಡೋದಕ್ಕೋಸ್ಕರ ಅದನ್ನು ಕೂಡ ನಾನು ಎತ್ತಿಟ್ಕೊತಿದ್ದೀನಿ. ಸೊ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚಪಾತಿ ಮಾಡೋದ್ರಿಂದ ಬೀಟ್ರೋಟ್ ಹಾಕಿ ಮಕ್ಕಳು ಹೆಂಗೂ ತಿನ್ನಲ್ಲ, ಹಾಗಾಗಿ ಈ ಥರ ಮಾಡಿಕೊಟ್ರೆ ಚಪಾತಿ ಥರ ತಿಂತಾರೆ, ಹಾಗಾಗಿ ಈ ಥರ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಮಲ್ಟಿಗ್ರೈನ್ ಚಪಾತಿ ಥರನೇ ಮಾಡಿದ್ದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೊತೀನಿ. ಹಾಗೆ ನಾನಿಲ್ಲಿ ಡಿಟಾಕ್ಸ್ ಡ್ರಿಂಕ್ನ ಮಾಡಿ ನೈಟ್ ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ ನನ್ನ ಮಗನ್ನೆಲ್ಲ ಸ್ಕೂಲ್ಗೆಲ್ಲ ಕಳ್ಸಾದ್ಮೇಲೆ ನನಗೆ ಅಂತ ಹೇಳಿ ಒಂದು 10 ನಿಮಿಷ ಟೈಮ್ ಮಾಡಿಕೊಂಡು ನಾನಿಲ್ಲಿ ಬಿಸಿನೀರನ್ನ ಹಾಕ್ಕೊಂಡು, ಸೊ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಲೆಮನ್ ಹಾಗೆ ಪೆಪ್ಪರ್ನ ಆ್ಯಡ್ ಮಾಡಿಕೊಂಡು ಕುಡಿತಿದ್ದೀನಿ. ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೊಂಡು ಪೆಪ್ಪರ್ ಹಾಕ್ಕೊಂಡ್ರೆ ಕುಡಿಯೋಕೆ ಒಂಥರ ಏನೂ ಅನಿಸಲ್ಲ, ಅದು ಬೀಟ್ರೋಟ್ ಥರ ಅಂತ ಹೇಳಿ, ಹಾಗಾಗಿ ಈ ಥರ ಮಾಡಿಕೊಂಡೆ. ಸೊ ಚೆನ್ನಾಗಿತ್ತು. ನಾನು ಕೂಡ ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೇಗೆ ಇರುತ್ತೆ ಅನ್ನೋದು ನನಗೂ ಗೊತ್ತಿರಲಿಲ್ಲ, ಆದರೆ ಕುಡಿದ್ಮೇಲೆ ನನಗೂ ಗೊತ್ತಾಯಿತು ಪರವಾಗಿಲ್ಲ, ಕುಡಿಬಹುದು ಅಂತ ಹೇಳಿ. ಸೊ ನೀವು ಕೂಡ ಟ್ರೈ ಮಾಡಿ.